ಎಲ್ಲರೂ ರೆಡಿನಾ ಸರ್? ರೆಡಿ ಸರ್, ರೋಲ್ ಸರ್. ಮತ್ತೆ ಎಲ್ಲರೂ ಮಾತಾಡ್ಬೇಕು. ಮದುವೆ ಮಾತಾಡ್ರಿ. ಯಾಕೆ ಸಿಪ್ಪು ಒಳ್ಳೇದು. ನಮ್ಮನೇಲಿ ಸಮುದ್ರ ಸಿಪ್ಪೋಡ್ಸಕ್ಕೆ ಇದೇನು ಎಲ್ಲ ಮಧ್ಯ ಹಾಕೊಂಡ್ಬಿಟ್ಟು ಮಗನೇ. ಮತ್ತೆ ನಾನ್ ತರ ಕುತ್ಕೋಬೇಕಾಗಿತ್ತು. ಹಂಗಿದ್ರೆ ಹೆಂಗ್ ಕುತ್ಕೊಂಡಿರ್ತಂದ? ಎಲ್ಲರಿಗೂ ನಮಸ್ತೆ. ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ. ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೇಷ್ಮೆ ಇದ್ದಾನೆ, ಸೊ ನಮ್ಮ ಮೈದ ಇದ್ದಾನೆ, ಕಾಳಿದಾಸ. ಸೊ ಅವರಿಬ್ಬರು ಮಾತಾಡ್ತಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಎಲ್ಲ ಮಾತಾಡ್ತೀನಿ. ನಮ್ಮ ಖುಷಿ ಹ್ಯಾಪಿ ಸಂಕ್ರಾಂತಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ 2ನೇ ಹಾಡು ರಿಲೀಸ್ ಆಗುತ್ತೆ. ಹೌದಾ? ಯಾವಾಗ ಮಗ? ನಿನ್ಗೇನೋ ಗೊತ್ತಾ? ಇಲ್ಲ ಅಪ್ಪ, ಹಾಗಾದ್ರೆ ನಾವು ಹೋಗ್ತೀನಿ. ನನಗೆ ಗೊತ್ತಿಲ್ಲ, ನಿಜವಾಗ ನನಗೆ ಗೊತ್ತಿಲ್ಲ 2ನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇಲ್ಲಿ ಯಾವಾಗ ಮಗನೇ? ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ. ಅದೇ ಯಾವಾಗ ಹೇಳ? ನನಗಂತೂ ಗೊತ್ತಿಲ್ಲ ಗುರುವೆ, ನಿಜವಲ್ಲ ಮಗ. ಇದೇನೋ ಯಾರೋ ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ. ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ? ರೆಕಾರ್ಡ್ ಆಗ್ತಿದೆಯಾ? ಹೌದಾ? ಥ್ಯಾಂಕ್ ಯು. ಆದಷ್ಟು ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ. ನಿಮ್ ಸಪೋರ್ಟ್ ನಮ್ಮ ಇಡೀ ತಂಡ. ಅದನ್ನ ಹೇಳ್ಬಿಡಿ, ರಿಲೀಸ್ ಯಾವಾಗ ಅಂತ ಕೇಳ್ಬಿಡ್ರಪ್ಪ. ಈ ಸಾಂಗ್ ನಿಜ ಹೇಳ್ತೀನಿ. ಏಪ್ರಿಲ್ ಇಲ್ಲಿ ಸಾಂಗ್ 2ನೇ ಹಾಡು 14 ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಗೆ. ಸುಪ್ರೀತ್ ಸರ್, ವೆಂಕಟ್ ಸರ್ ಕೇಳಿಸ್ಕೊಂಡ್ರಾ? ನಮಗೂ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ. ಹೇಳಿ ಮೇಡಮ್, ಅನೌನ್ಸ್ ಮಾಡಿ. ನೀವೇ ಹೇಳಿದ್ರಿ ನಮ್ಮ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವ್ರಿಗೆಲ್ಲ ಅಂತ. ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ಮನೆ ಹೇಳಿದ್ದು, ನಿನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗನೇ ಅಂತ. ನೀನು ಹೋಗಿ ದೂರ ತುಂಬಾ ಹೇಳ್ಕೊಂಡ್ಬಿಟ್ರು ನೀನು. ಸೊ ಅವರು ಪರ್ಸನಲ್ ಆಗಿ ಹೇಳಿದ್ರು ಅವ್ರ ಕಡೆಗೂ. ಏನು ನನಗೇನು ಗೊತ್ತಿಲ್ಲ ಸರ್, ನಾನು ಕೇಳಿಸ್ಕೊಂಡೆ. ನೋಡಲ್ಲಿ ಅದು ಎಡಿಟ್ ಮಾಡ್ತೀರಲ್ಲ, ಅದು ಕಿತ್ತಾಕ್ಬಿಡಪ್ಪ. ನಂಗೂ ಇದಕ್ಕೂ ಸಂಬಂಧ ಇಲ್ಲ. ಫೆಬ್ರವರಿ 14ನೇ ತಾರೀಕು.